5 ವರ್ಷದಿಂದ ಒಬ್ಬೊಬ್ಬರನ್ನ ಒಂದೊಂದು ಹೊಡಿತಾನೆ ಇದ್ದಾರೆ, ಹೊಡಿತಾನೆ ಇದೆ ಸರ್. ಮೊನ್ನೆ ಇದೇ ಆನೆ ತಮಿಳುನಾಡಲ್ಲಿ 10 ಜನ ಒಂದೇ ದಿನ ಹೊಡೆದಿದೆ, ಡೇನಲ್ಲಿ 2 ಸೀಮೆಸುನು ಹೊಡೆದಾಕಿದೆ ನೋಡಿ. ಈ ಆನೆ ನರ ಅಂತಕ ಆನೆ. ಈ ನರ ಅಂತಕ ಆನೆನ ನೀವು ಅರಣ್ಯ ಇಲಾಖೆ ಏನಿದ್ರ ನೀವು ಅದನ್ನ ಜೋಪಾನ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ರೈತರ ಉದ್ರಿಕ್ತರ ಆದ್ರೆ ಇದೇ ರೀತಿ ತೊಂದರೆ ಕೊಡ್ತಾ ಇದ್ರೆ ಅವರು ಕಾನೂನನ್ನ ಕೈ ತೆಗೆದುಬಿಡ್ತಾರೆ. ಅಲ್ಲಿವರೆಗೂ ನೀವು ಬಿಡಬೇಡಿ ದಯವಿಟ್ಟು. ಈ ನರ ಅಂತಕ ಆನೆಗಳಿಗೆ ಇನ್ನೊಂದಷ್ಟು ಪ್ರಾಣಗಳನ್ನ ಬಲಿ ಕೊಡದೆ ನೀವು ನಮ್ಮ ಮಕ್ಕಳು, ಈಗ ಈ ತಾಯಿಗೆ ಈ ಮುಪ್ಪಿನ ಕಾಲದಲ್ಲಿ ತಾಯಿಗೆ ಆಶ್ರಯ ಆಗ್ಬೇಕಾದಂತ ಮಗ ಇವತ್ತೊಂದು ದಿನ ಇಲ್ಲ. ತನಗೆ ಕೊಳ್ಳಿ ಇಡಬೇಕಾದಂತ ಮಗನಿಗೆ ಕೊಳ್ಳಿ ಇಡುವಂತದ್ದನ್ನ ಕಣ್ಣಾರೆ ನೋಡುವಂತ ಒಂದು ಹೃದಯ ವಿದ್ರೋಹಕ ಸ್ಥಿತಿ ತಾಯಿದು. ಇಂಥ ಒಂದು ಸ್ಥಿತಿಗೆ ಹಲವಾರು ತಾಯಿಗಂದಿರನ್ನ ನೀವು ತರಬೇಡಿ, ಹಲವಾರು ಕುಟುಂಬಗಳನ್ನ ನೀವು ಬೀದಿ ಪಾಲ್ ಮಾಡಬೇಡಿ. ತಕ್ಷಣಕ್ಕೆ ನಾವೆಲ್ಲರೂ ಆಗ್ರಹಿಸೋದೇನು ಅಂತ ಹೇಳಿದ್ರೆ ಈ ನರ ಅಂತಕ ಆನೆಯನ್ನ ತಕ್ಷಣವೇ ನೀವು ಕಾರ್ಯಾಚರಣೆ ಮಾಡಿ ಹಿಡಿದು ಅದನ್ನ ನೀವು ಪಳಗಿಸ್ತಿರೋ ಅಥವಾ ಅಭಯಾರಣ್ಯಕ್ಕೆ ಬಿಟ್ಕೊಳ್ತಿರೋ ಅದು ನಿಮಗೆ ಸೇರಿದ್ದು. ದಯವಿಟ್ಟು ಆನೆಯಿಂದ ನಮ್ಮ ಜನರ ಪ್ರಾಣಗಳನ್ನ ಉಳಿಸ್ಬೇಕು, ಆಸ್ತಿಪಾಸ್ತಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅರಣ್ಯ ಇಲಾಖೆಗೆ ನಾವು ಕೇಳ್ಕೊಳ್ತಾ ಇಲ್ಲ, ಆಗ್ರಹಿಸ್ತಾ ಇದ್ದೇವೆ. ಶಿವಕುಮಾರ್